ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ ನೋಡಿ, ಇವತ್ತು ಈ ಒಂದು ವಿಡಿಯೋದಲ್ಲಿ ವೀರಶೈವ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಬೆಂಗಳೂರಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ನೀವಿನ್ನೂ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದರೆ ಕೆಳಗಡೆ ಚಾನಲ್ನೇ ಪಕ್ಕ ಸಬ್ಸ್ಕ್ರೈಬ್ ಬಟನ್ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದ್ರಿಂದ ನಾವು ಹೋಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮ್ಮ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ತಲುಪುತ್ತೆ ಸ್ನೇಹಿತರೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆತಪ್ಪ ಅಂತಂದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಂದುವರಿಸ್ತಿದೆ. ನೋಡಿ, ದಿನಾಂಕ 24/4/2026 ಅಧಿಸೂಚನೆಯನ್ನು ಪ್ರಕಟ ಮಾಡ್ತಾರೆ ವೀರಶೈವ ಸಹಕಾರ ಬ್ಯಾಂಕ್ ಲಿಮಿಟೆಡ್ ಬೆಂಗಳೂರಿನಲ್ಲಿ. ನೋಡಿ, ಕಿರಿಯ ಸಹಾಯಕರ ಹುದ್ದೆಗಳು ಮತ್ತು ಅಟೆಂಡರ್ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೆಯುತ್ತಿದೆ. ಒಟ್ಟು ಕಿರಿಯ ಸಹಾಯಕ ಹುದ್ದೆಗಳು 10 ಹುದ್ದೆಗಳು ಇದ್ದರೆ ಅಟೆಂಡರ್ 2 ಹುದ್ದೆಗಳು ಇಲ್ಲಿ ಖಾಲಿವೆ ಸ್ನೇಹಿತರೆ. ವೇತನ ಶ್ರೇಣಿಯ ಮುಖಾಂತರ ನೋಡೋದಾದರೆ ಕಿರಿಯ ಸಹಾಯಕರಿಗೆ 49,000 ಇಂದ ಹಿಡಿದು 92,500 ರೂಪಾಯಿವರೆಗೂ ನಿಮಗೆ ಮೊದಲೇ ಸ್ಯಾಲರಿ ಸಿಗುತ್ತೆ. ಅಟೆಂಡರ್ ಹುದ್ದೆಗಳಿಗೆ 2 ಹುದ್ದೆಗಳು ಖಾಲಿವೆ. 34,100 ರೂಪಾಯಿಗಳಿಂದ 67,800 ರೂಪಾಯಿಗಳಿಗೆ ಮಂತ್ಲಿ ಸ್ಯಾಲರಿ ಸಿಗುತ್ತೆ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಇಚ್ಛುಳ್ಳ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಬ್ಯಾಂಕಿನ ವೆಬ್ಸೈಟ್ನಲ್ಲಿ www.vsbank.in ನಲ್ಲಿ ನೀಡಿರುವ ಲಿಂಕ್ ಮುಖಾಂತರ ಈ ಒಂದು ಲಿಂಕ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಲು ಇಲ್ಲಿ ಕೋರಿದೆ ಅಂತ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಆಯ್ಕೆ ಪ್ರಕ್ರಿಯೆಗೆ ನಿಗದಿಪಡಿಸುವ ದಿನಾಂಕಗಳು ನೋಡಿ, ಅರ್ಜಿ ಸಲ್ಲಿಸುವ ನಿಗದಿಪಡಿಸಿರುವ ಪ್ರಾರಂಭ ದಿನಾಂಕ 27/4/2026 ಸೋಮವಾರ ಬೆಳಗ್ಗೆ 10:30ರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ವೇಳೆ ನೋಡಿ 27/5/2026 ಬುಧವಾರ ಸಂಜೆ 5:30ರವರೆಗೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿನಾ? ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ಯಾವುದಾದ್ರೂ ತಾಂತ್ರಿಕ ತೊಂದರೆ ಕಂಡು ಬಂದಲ್ಲಿ ಎದುರಾದಲ್ಲಿ ಸಹಾಯವಾಣಿ ಈ ಒಂದು 8310460727ಗೆ ಸಂಪರ್ಕಿಸಬಹುದು ಅಂತ ಕೂಡ ಇಲ್ಲಿ ಅವರ ನಂಬರ್ ಕೂಡ, ಕಚೇರಿ ನಂಬರ್ ಕೂಡ ಇಲ್ಲಿ ಅವರು ನೀಡಿದ್ದಾರೆ ಸ್ನೇಹಿತರೆ. ಯಾವುದಾದ್ರೂ ತೊಂದರೆಗಳು ಎದುರಾದರೆ ನೀವು ಇಲ್ಲಿ ಫೋನ್ ಮಾಡಿ ಕ್ಲಿಯರ್ ಮಾಡ್ಕೋಬೋದು. ಸರಿನಾ? ನಿಮ್ಮ ಒಂದು ಡೌಟ್ಸ್ನ. ವಿದ್ಯಾರ್ಹತೆ ನೋಡೋದಾದರೆ ಕಿರಿಯ ಸಹಾಯಕರು ಹುದ್ದೆಗೆ ಇಲ್ಲಿ ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ವಿಶ್ವವಿದ್ಯಾಲಯದ ಯಾವುದೇ ಪದವಿ ತೇರ್ಗಡೆಯಾಗಿರಬೇಕು. ಡಿಗ್ರಿ ಪಾಸಾದವರು ಕಿರಿಯ ಸಹಾಯಕ ಹುದ್ದೆಗೆ ಇಲ್ಲಿ ಅರ್ಜಿಗೆ ಸಲ್ಲಿಸಬಹುದಾಗಿದೆ. ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕಾಗುತ್ತೆ. ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ ಬರೆಯಬೇಕು. ಕನ್ನಡವನ್ನು ಸ್ವಚ್ಛವಾಗಿ ಮಾತಾಡಬೇಕು ಮತ್ತು ಕನ್ನಡವನ್ನು SSLCಯಲ್ಲಿ ಐಚ್ಛಿಕ ಭಾಷೆಯಾಗಿ ಓದಿರಬೇಕಾಗುತ್ತೆ. ಸರಿನಾ? ಇಂಥವರು ಕಿರಿಯ ಸಹಾಯಕ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಸ್ನೇಹಿತರೆ. ಇನ್ನು ಅಟೆಂಡರ್ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ವಿದ್ಯಾರ್ಹತೆ ನೋಡಿ, SSLCಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ SSLCಯಲ್ಲಿ ಓದಿದ್ದವರು ಅಟೆಂಡರ್ ಹುದ್ದೆಗೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಿಕೊಳ್ಬೋದು ಸ್ನೇಹಿತರೆ. ಇನ್ನು ಹುದ್ದೆಯ ವಯೋಮಿತಿಗಳನ್ನು ನೋಡೋದಾದರೆ ವಯೋಮಿತಿ 18 ವರ್ಷ ಆಗಿರಬೇಕಾಗತ್ತೆ. ಕನಿಷ್ಠ ವಯೋಮಿತಿ 18 ವರ್ಷ. ಸಾಮಾನ್ಯ ವರ್ಗದವರಿಗೆ ಗರಿಷ್ಠ ವಯೋಮಿತಿ 35 ವರ್ಷ. ಸರ್ಕಾರದ ಆದೇಶಾನ್ವಯ ಸಡಿಲಿಕೆ ನಂತರ 40 ವರ್ಷಗಳ ಇಲ್ಲಿ ಸಾಮಾನ್ಯ ವರ್ಗದವರಿಗೆ ನಿಗದಿಪಡಿಸಲಾಗಿದೆ. ಇತರೆ ಹಿಂದುಳಿದ ವರ್ಗಗಳಂತಂದರೆ 2A 2B 3A 3B ಮತ್ತು ಪರಿಶಿಷ್ಟ ಜಾತಿಗಳಿಗೆ ಪರಿಶಿಷ್ಟ ಪಂಗಡ ಹೊರತುಪಡಿಸಿದ ಅಭ್ಯರ್ಥಿಗಳು 38 ವರ್ಷ ಆಗಿರುತ್ತೆ. ಸರ್ಕಾರದ ಆದೇಶಾನ್ವಯ 43 ವರ್ಷ ಆಗಿರಬೇಕಾಗುತ್ತೆ ಸ್ನೇಹಿತರೆ. ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದವರಿಗೆ ಅಥವಾ ಇತರೆ ಹಿಂದುಳಿದ ವರ್ಗಕ್ಕೆ ಪ್ರವರ್ಗ 1ಕ್ಕೆ ಸೇರಿರುವ ಅಭ್ಯರ್ಥಿಗಳಿಗೆ 40 ವರ್ಷ ವಯೋಮಿತಿ ಆಗಿರುತ್ತೆ. ಸಡಿಲಿಕೆ ನಂತರ 45 ವರ್ಷಗಳ ಇಲ್ಲಿ ಏಜ್ ಲಿಮಿಟ್ನ ಇಲ್ಲಿ ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಶುಲ್ಕದ ವಿವರ ನಾನು ಆಗಲೇ ಹೇಳಿದ್ದೇನೆ ನಿನಗೆ. ಎಷ್ಟಪ್ಪ ಅರ್ಜಿ ಶುಲ್ಕ ಎಷ್ಟು ಕಟ್ಟಬೇಕಂತಂದರೆ ಕಿರಿಯ ಸಹಾಯಕ ಹುದ್ದೆಗೆ ಒಟ್ಟು ಟೋಟಲ್ ನೋಡಿ GST ಎಲ್ಲ ಸೇರಿ ಒಟ್ಟು 2,360 ರೂಪಾಯಿ ಇಲ್ಲಿ ನಿಮಗೆ ಕಿರಿಯ ಸಹಾಯಕ ಹುದ್ದೆಗೆ ಕಟ್ಟಬೇಕಾಗತ್ತೆ. ಅಟೆಂಡರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು 1,000 ರೂಪಾಯಿ ಅರ್ಜಿ ಶುಲ್ಕ ಇದ್ದರೆ GST ಸೇರಿ 180, ಒಟ್ಟು 1,180 ರೂಪಾಯಿಗಳು ಇಲ್ಲಿ ಅರ್ಜಿಗೆ ಸಲ್ಲಿಸಬೇಕಾಗುತ್ತೆ. ಮಹಿಳಾ ಅಭ್ಯರ್ಥಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 590 ರೂಪಾಯಿ ಇಲ್ಲಿ ನಿಗದಿಯನ್ನು ಪಡಿಸಿದ್ದಾರೆ ಸ್ನೇಹಿತರೆ. ನೋಡಿ, ಪೇಮೆಂಟ್ಸ್ ಓನ್ಲಿ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ UPI ಮುಖಾಂತರ ಅರ್ಜಿ ಸಲ್ಲಿಸುವ ಮುಖಾಂತರ ನೀವು ಆನ್ಲೈನ್ನಲ್ಲಿ ನೀವು ಪೇಮೆಂಟ್ನ ಕೂಡ ಇಲ್ಲಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಆಯ್ಕೆ ವಿಧಾನ ಪ್ರೊಸೆಸ್ ಯಾವ ಥರ ಬರುತ್ತಪ್ಪ ಅಂದರೆ ನಿಮಗೆ ಎಕ್ಸಾಮ್ ಕೂಡ ನಿಮಗೆ ಇಲ್ಲಿ ಲಿಖಿತ ಪರೀಕ್ಷೆ ಕೂಡ ಇಲ್ಲಿ ನಿಮಗೆ ಇರುತ್ತೆ. ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು. ಕೆಳಕಂಡ ವಿಷಯಗಳನ್ನು ಇಲ್ಲಿ ಲಿಖಿತ ಪರೀಕ್ಷೆ ಒಳಗೊಂಡಿರುತ್ತೆ. ಕನ್ನಡ ಭಾಷೆ 50 ಅಂಕಗಳಿಗಿರುತ್ತೆ. ಸಾಮಾನ್ಯ ಇಂಗ್ಲೀಷ್ 25, ಸಾಮಾನ್ಯ ಜ್ಞಾನ 25, ಸಹಕಾರಿ ವಿಷಯಗಳು 50,
ಭಾರತ ಸಂವಿಧಾನ 25 ಬ್ಯಾಂಕು ಮತ್ತು ಸಂಸ್ಥೆಯ ಯುಕ್ತವಾದ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯ ವಸ್ತುಗಳಿಗೆ ಸಂಬಂಧಿಸಿದಂತೆ 25 ಅಂಕಗಳು, ಒಟ್ಟು 200 ಅಂಕಗಳಿಗೆ ಇಲ್ಲಿ ಎಕ್ಸಾಮ್ ಕೂಡ ಇಲ್ಲಿ ಇರುತ್ತೆ ಸ್ನೇಹಿತರೆ. ಇದು ಯಾವುದಪ್ಪ ಅಂದರೆ ಕಿರಿಯ ಸಹಾಯಕ ಹುದ್ದೆಗಳಿಗೆ ಇಲ್ಲಿ ಎಕ್ಸಾಮ್ ಇರುತ್ತೆ. ನೋಡೋದಾದರೆ ಅಟೆಂಡರ್ ಹುದ್ದೆಗೂ ಕೂಡ ಇರುತ್ತೆ ಎಕ್ಸಾಮ್. ಲಿಖಿತ ಪರೀಕ್ಷೆ 1 ಗಂಟೆ ಕಾಲಾವಧಿ. ಕನ್ನಡ ಭಾಷೆ 50 ಅಂಕ, ಸಾಮಾನ್ಯ ಜ್ಞಾನ 50 ಅಂಕ ಸ್ನೇಹಿತರೆ. ಒಟ್ಟು 100 ಅಂಕಗಳಿಗೆ ಇಲ್ಲಿ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಸರಿನಾ? ಸ್ನೇಹಿತರೆ, ಯಾರಾದರೂ ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು, ಯಾರಾದರೂ SSLC ಮಾಡಿದಂಥ ಅಭ್ಯರ್ಥಿಗಳು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಇದ್ದರೆ, ಹಾಗೂ ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಕೂಡ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಇದ್ದರೆ ಅವರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೇನೆ. ಇದೇ ರೀತಿಯ ಎಲ್ಲ ಉದ್ಯೋಗ ಮಾಹಿತಿಗಳಿಗಾಗಿ ಅಂದರೆ ಜಾಬ್ ಅಪ್ಡೇಟ್ಗಳಿಗಾಗಿ ಡೈಲಿ ನಮ್ಮ ಚಾನಲಲ್ಲಿ ಜಾಬ್ ಅಪ್ಡೇಟ್ಗಳನ್ನು ತಿಳಿಸ್ತಾ ಇರ್ತೇವೆ. ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಕೆಳಗಡೆ ಚಾನಲ್ ನೇಮ್ ಪಕ್ಕ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.